ನಮಸ್ಕಾರ, ವೈಷ್ಣವಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕ್ರಿಸ್ಪಿ ಆದಂತಹ ಉದ್ದಿನ ವಡೆ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 1 ಗ್ಲಾಸಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಇದನ್ನು 3 ತಾಸು ನೆನೆಸಿಡ್ತಾ ಇದ್ದೀನಿ. ಹಾಗೆ ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ. ಅದೇ ಲೋಟದ 1/4 ಕಪ್ಪಷ್ಟು ತೊಗೊಂಡು ನೆನೆಸಿಡ್ತಿದ್ದೀನಿ. ಇವಾಗ 2 ಸೇರಿ ಗ್ರೈಂಡ್ ಮಾಡೋಣ. ನೋಡಿ, ಇವಾಗ ಇದನ್ನು ಒಂದು ಸಾರಿ ಗ್ರೈಂಡ್ ಮಾಡೋಣ. ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ನೀರು ಹಾಕಿದರೆ ಉದ್ದಿನ ವಡೆ ಚೆನ್ನಾಗಾಗೋದಿಲ್ಲ. ಕಂಟಿನ್ಯೂಸ್ ಆಗಿ ಈ ಥರ ಒಂದು 5 ನಿಮಿಷನಾದರೂ ಈ ಥರ ನೀವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಅಂದರೆ ಹಿಟ್ಟು ಚೆನ್ನಾಗಿ ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಹಾಗೆ ಪೊಳ್ಳಾಗಿ ಚೆನ್ನಾಗಾಗುತ್ತೆ. ನೋಡಿ, ನಾನು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಚೂರು, ಹಸಿಮೆಣಸಿನ್ಕಾಯಿ, ಹಾಗೆ ಕರಿಬೇವು ಮತ್ತು ಕೊಬ್ಬರಿ ಚೂರುಗಳನ್ನು, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಇವಾಗ ಒಂದು ಸರಿ ಇದನ್ನು ಕಲಿಸ್ಕೊಂಡು ನೋಡಿ, ಈ ಹದಕ್ಕಿದ್ರೆ ಸಾಕು. ನಾನು ಈ ಥರ ವಡೆ ಬಿಡ್ಲಿಕ್ಕಂತ ನಾನು ಒಂದು ಗ್ಲಾಸ್ಗೆ ತೆಳು ಒಂದು ಬಟ್ಟೆನ ಕಟ್ಟಿಬಿಟ್ಟು, ಕಾಟನ್ ಬಟ್ಟೆನ ಕಟ್ಟಿಬಿಟ್ಟು ನಾನು ವಡೆ ಬಿಡ್ತೀನಿ. ಕೈಗೆ ನೀರು ಹಚ್ಕೊಂಡು. ನನಗೆ ಈ ಮೆಥಡ್ ಈಸಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ವಡೆ ಬಿಡ್ತದಂತ ಹೇಳಿದರೆ, ನೋಡಿ ಈ ಥರ ಮಾಡಿದರೆ ಸಾಕು. ಹಾಗೆ ಶೇಪ್ ಕೂಡ ಹಾಳಾಗೋದಿಲ್ಲ, ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಏನಾದರೂ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮೆದುವಾಗಿ ಉದ್ದಿನ ವಡೆ ಎಷ್ಟು ಚೆನ್ನಾಗಾಗಿದೆ. ಸೇಮ್ ನೀವು ಹೋಟೆಲಲ್ಲಿ ತಿಂತೀರಲ್ಲ, ಅದೇ ಥರ ಉದ್ದಿನ ವಡೆ ಆಗಿದೆ. ಥ್ಯಾಂಕ್ ಯು.